ನಾ ಹಂಗೆ ಹಾಕಂಗಿಲ್ಲ ಏನ್ರಿ. ಇಡೀ 10 ಅಂತಸ್ತಕ್ಕೂ ಕೂಡ ಬೆಳ್ಳಿ ಪೈಪ್ಲೈನ್ ಮಾಡ್ತೀನಿ ಅನ್ನೋದು. ಬೆಳ್ಳಿ ಪೈಪ್ಲೈನ್ ನಮ್ಮ ಕಾಲಾಗ ಚೈನಾ ಹಾಕೊಳಕ್ಕೆ ಬೆಳ್ಳಿಲ್ಲ. ಅವನ ಮನೆಗೆ ಗಾಡ್ಯಾಗ ಪೈಪ್, ನಳದ ಪೈಪ, ಆ ಪೈಪ ಬೆಳ್ಳಿದು ಕುಂದ್ರಸನ್ನತ್ತು. ಇದು ಎಲ್ಲ ಬೆಳ್ಳಿದು ಕುಂದ್ರಸೋ ಬಳಕ ಅಂದ ನೋಡ ಏನ್ರಿ, ಕಮ್ಮಿ ಅಂದ 10 ಕರೋಡು ಮುಂದೆ ಖರ್ಚು ಮಾಡಿ ಮನೆ ಕಟ್ಟೀನಿ, ಮನೆಯಾಗೆಲ್ಲ ಬೆಳ್ಳಿ ಪೈಪ್ ಹಾಕೀನಿ. ಮತ್ತು ಇದಕ್ಕೆ ಮುಂದೆ ತೋಟೆ ಅಂತಾರೆ, ಏನಂತಾರೆ ಅದಕ್ಕೆ, ನಳ, ಅದು ಎದ್ರದ್ದು ಕುಂದ್ರಿಸ್ಲಿ ಅನ್ನು ನನಗೇನು ಗೊತ್ತಾ ಅಲ್ಲ. ಬೆಳ್ಳಿದ ಪೈಪ್ ಕುಂದ್ರಿಸಿ ಅಂತಂದಾಗ ಮಂದಿ ನಳ ಎದ್ರದ್ದು ಕುಂದ್ರಿಸ್ತಿ, ಇವ ಬಂಗಾರದ ನಳ ಕುಂದ್ರಿಸುವ. ಬಂಗಾರದ ನಳ ರೀ. ಮೊನ್ನೆ ಬರೀ ಅಂದ ಮಡಿವಾಳಪ್ಪನ ಕಿವ್ಯಾಗಿನ ಮುರು ತೊಗೊಂಬರಿ, ಯಾರು ತರ್ತೀರಿ ಎಲ್ಲರೂ ಒಬ್ರಿಗೊಬ್ರು ಮಾಡಿ ನೋಡ್ಕೊತೀವಿ ಕೇಟ ಮುರು ತರ್ಲಾಕ. ಯಾವಾಗ ಅವ ಬಂಗಾರದ ನಳ ಕುಂದ್ರಿಸದ, ಬೆಳ್ಳಿ ಪೈಪ್ ಕುಂದ್ರಿಸದ, ಏನು 10 ಅಂತಸ್ತಿಂದ ಮನೆ ಕಟ್ಟದ, ಭಾರಿ ಕಟ್ಟಿದ್ದ. ಅವನಿಗೆ ಗುರುಗಳು ನೆನಪು ಬರಲಿಲ್ಲ. ದೊಡ್ಡ ಮಿನಿಸ್ಟ್ರಿಗೆ ಕರೆಸ್ಬೇಕಂತ ತಗೊಂಡು ಚೀಫ್ ಮಿನಿಸ್ಟರ್ ಕರೆಸಂದ. ಮುಖ್ಯಮಂತ್ರಿ ಹಲೋ ಸಾರ್ ಅಂದ. ನಮ್ಮ ಮನೆ ಅಂದ ಶಾಂತಿ ಅದ, ಮನೆ ಉದ್ಘಾಟನೆ ಅದ, ಅದು ನಿಮ್ಮದಿಂದೇ ಆಗ್ಬೇಕಂದ್ರೆ ನನ್ನ ಆಸೆ ಅದ. ಅಂದ ಕೂಡ ಶ್ರೀಮಂತರ ಮನೆಗೆ ಚೀಫ್ ಮಿನಿಸ್ಟರ್ನು ಬರ್ತಾನೆ, ಎಲ್ಲರೇ ಬರ್ತಾರೆ ಏನ್ರಿ. ಶ್ರೀಮಂತರ ಮನೆಗೆ ರೊಕ್ಕಿದ್ದವ್ರ ಮನೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ, ಎಲ್ಲ MLA ಗಳು ಬರ್ತಾರೆ, MP ಗಳು ಬರ್ತಾರೆ. ಬಡವ್ರ ಮನೆಗೆ ಗ್ರಾಮ ಪಂಚಾಯತಿ ಮೆಂಬರ್ ಬರಲು ಏನ್ರಿ, ಪಂಚಾಯತಿ ಮೆಂಬರ್ ಬರಲು. ಅದು ಬಂದು ಅಂತಂದ್ರೆ ಚಲೋ ಸಿಮೆಂಟ್ ರೋಡ್ ಮಾಡಿದ್ದು ನಡಬರ್ಗ ಅಡ್ಡಿ ಏನ್ರಿ, ರೋಡ್ ಎಲ್ಲ ಕೆಡಿಸಿ. ಶ್ರೀಮಂತರ ಮನೆಗೆ ಎಲ್ಲರೂ ಮಿನಿಸ್ಟರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಮುಖ್ಯಮಂತ್ರಿ ಬರ್ಲಿಕ್ಕೆಂದು ಒಪ್ಕೊಂಡ. ಮುಖ್ಯಮಂತ್ರಿ ಬರ್ತಾನ ತಗೊಂಡು ಇವ ಬರೋದಕ್ಕಿಂತ ಮೊದಲು ನಾಯಿಗಳು ಬರ್ತಾವ ಏನ್ರಿ. ಮುಖ್ಯಮಂತ್ರಿ ಬರೋದಕ್ಕಿಂತ ಮೊದಲ ನಾಯಿಗಳು ಬರ್ತಾವ. ಎದಕ್ಕೆ ಬರ್ತಾವ, ಎಲ್ಲರೂ ಬಾಂಬ್ ಬಿಟ್ಟಾರೇನು, ಇದು ಬಿಟ್ಟಾರ ತಗೊಂಡು ಪೊಲೀಸ್ ನಾಯಿ ತೊಗೊಂಡು ಬಂದು ಎಲ್ಲ ಕಡೆ ಚೆಕ್ ಮಾಡಿ ಹೋದ ಬಳಕ ಆಮೇಲೆ ಬರ್ತಾನ ಚೀಫ್ ಮಿನಿಸ್ಟರ್. ಅದು ಹೆಂಗ, ಹೆಲಿಕಾಪ್ಟರ್ದೊಳಗೆ ಚೀಫ್ ಮಿನಿಸ್ಟರ್ ಬಂದು ಹೆಲಿಕಾಪ್ಟರ್ದಾಗ ಇಳಿಯೋದ್ರೊಳಗನೆ ಎಡಕ ಬಲಕಂದ ಪೊಲೀಸರು ಏನ್ರಿ, ಇವರೆಲ್ಲ ಇರ್ತಾರೆ. SP DYSP ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ. ನಮಗೆ ಬೆಟ್ಟೆಲ್ಲಕ್ಕೆ ಬಿಡಲ್ಲ. ಯಾವಾಗಂದ್ರೆ ಇಟ್ಟೆಲ್ಲ ವೈಭವದೊಳಗಿಂದ ಬಂದು ಕೂಡ ಮೊದಲು ಅವನ ಕೈಯಾಗ ಏನು ಕೊಡ್ತಾರ್ರಿ, ಏನು ಕೊಡ್ತಾರ? ಚೀಫ್ ಮಿನಿಸ್ಟರ್ ಬಂದು ಕೂಡ ಅವನ ಕೈಯಾಗ ಏನು ಕೊಡ್ತಾರ? ಕತ್ರಿ ಕೊಡ್ತಾರೆ. ಕತ್ರಿ ಬಾಗಿಲಿಗೆ ರಿಬ್ಬಿನ್ ಕಟ್ಟಿರ್ತಾರ ಏನ್ರಿ. ಬಂದು ಕೂಡ ಅವನ ಕೈಯಾಗ ಕತ್ರಿ ಕೊಡ್ತಾರ. ಅವ ಮೊದಲು ಕತ್ತರಿಸೇ ಒಳಗೆ ಹೋಗ್ಕಾನಿಲ್ರಿ, ಕತ್ತರಿಸಿ ಒಳಗೆ ಹೋಗ್ಕಾನ. ರಾಜಕಾರಣ ಅಂದರೆ ಕತ್ತರಿಸೋ ಕೆಲಸ. ಮನ್ಯಾಗ ಕತ್ತರಿಸ್ತಾರ, ಓಣ್ಯಾಗ ಕತ್ತರಿಸ್ತಾರ, ಊರಾಗ ಕತ್ತರಿಸ್ತಾರ. ಅಪ್ಪ BJP ಇದ್ರ ಮಗ ಕಾಂಗ್ರೆಸ್. ಇವು ಸುಮ್ಮನೆ ಅಂಗಿ ಹರ್ಕೋತಾವ ಏನ್ರಿ. ಇವ ಅವನೇ ಇಟ್ಟೆಲ್ಲ ಅಂಗಿ ಹರ್ಕೊಂಡು ಹೊಡೆಪೆಟ್ಟಾಗಿ ಹೋಗಿ ಅವನ ಬೆಲೆ ಬೆಟ್ಟಿ ಆಗಕ್ಕೆ ಹೋದ್ರೆ, ಯಾವ ಊರ कोणता गावचा आहे? मी हत्तीकडे बसत आहे. हो काय प्रॉब्लेम काय? गावामध्ये पाणी नाही, पाईप नाही, काय नाही. हां ಹೇಳೋದು ಕೂಡ ದಿನ ಬಜೆಟ್ ಬಂದಿಲ್ಲ, ನಡಿ ಬಜೆಟ್ ಇಲ್ಲ. ಸುಮ್ಮನೆ ನಾವು ಮನೆಗೊಳದ ಕಚ್ಚಾಡ್ತೀವಿ ಏನ್ರಿ. ಓಣ್ಯಾಗಂದ ಕಚ್ಚಾಡಿ, ಇದು ನನ್ನ ಪಕ್ಷ ತಿಳ್ಕೊಂಡು ಅವರೆಲ್ಲ ಒಡೆದು ಆಳತಕ್ಕಂಥ ನೀತಿ. ಇವೆಲ್ಲ ಜಾತಿ ನಡುವೆ ಜಗಳ ತಂದಿದ್ದು ಏನ್ರಿ. ಇವೆಲ್ಲ ಊರಾಗಿಂದ ಒಡಕು ಮಾಡಿದ್ದೆ ರಾಜಕಾರಣ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಆದ್ರೆ ಧರ್ಮ ಎಷ್ಟು ದೊಡ್ಡ ಕೆಲಸ ಮಾಡ್ತದ್ರಿ. ಇವತ್ತು ನೋಡಿ ಇಷ್ಟು ಜನ ಕುಂತಿರಿದ್ರೆ, ಯಾರು ಕಾಂಗ್ರೆಸ್ ಇರೋ, ಯಾರು BJP ಇದ್ರು, ಯಾರು ಏನು ಯಾವ ಪಕ್ಷ ಇದ್ದಾರೆ ಏನೂ ಇಲ್ಲ. ನಮಗೆ ಇಲ್ಲಿ ಯಾಕೆ ಬಂದು ಕೂತಿರಿ ಇಟ್ಟು ಚಂದ ತಿಳ್ಕೊಂಡ್ ಕೇಳಿದ್ರೆ, ನೀವು ಕಾಂಗ್ರೆಸ್ ಪಕ್ಷದವರು ಅಲ್ಲ, ನೀವು BJP ಪಕ್ಷದವರು ಅಲ್ಲ, ನೀವೆಲ್ಲ ಯಾರು ಪಕ್ಷ ಎತ್ತುಕೊಂಡ್ ಕೇಳಿದ್ರೆ ನಮ್ಮ ಪ್ರಶಾಂತ್ ದೇವ್ರ ಪಕ್ಷದವ್ರು ಇದಿರಿ ಎತ್ತುಕೊಂಡು ಎಲ್ಲರೂ ಸಮನಾಗಿ ಕುಂತೀರಿ ಏನ್ರಿ. ಊರಿಗೆ ಅವ ಒಬ್ಬನೇ ಅಪ್ಪ ಏನ್ರಿ. ವೇದಿಕೆ ಮ್ಯಾಗ ಕುಂತಾಗ ಅವರು ನಿಮಗೆ ತಂದೆ ಆಗಿರ್ತಾರ, ನೀವು ಮಕ್ಕಳಾಗಿರ್ತೀರಿ. ವೇದಿಕೆದಿಂದ ಕೆಳಗಿಳಿದ್ರು ಒತ್ತಿಕೊಂಡ್ರೆ ಏನ್ರಿ, ನೀವು ತಂದೆ ತಾಯಿ ಹಾಕಿರಿ, ಅವ್ರ ಮಗ ಹಾಕ್ತಾರ. ಒಬ್ಬ ಗುರು ಶಿಷ್ಯರ ಸಂಬಂಧ ಹತ್ತಿಕೊಂಡ್ರೆ ತಂದೆ ಮಕ್ಕಳ ಸಂಬಂಧ ಇದ್ದಂಗ, ತಾಯಿ ಮಕ್ಕಳ ಸಂಬಂಧ ಇದ್ದಂಗ, ಹೌದಲ್ರಿ. ಯಾಕೆ ನಿಮ್ಮನ್ನು ತಂದೆ ತಾಯಿ ಅಂತ ಹತ್ತಿಕೊಂಡ್ರೆ ನೀವೆಲ್ಲ ಪಟ್ಟಾಧಿಕಾರದಾಗ ನೋಡಿರಿಲ್ಲ ಏನ್ರಿ. ಅವ್ರ ಅಣ್ಣತಮ್ಮರು, ಅವ್ರ ಅಕ್ಕಂಗಿರು, ಅವ್ರ ತಾಯಿ ಅದೆಲ್ಲ ಎಷ್ಟು ಕಣ್ಣೀರು ಹಾಕ್ತಿದ್ರು. ಯಾಕ ಅವರೊಂದು ಮಾತು ಹೇಳಿದ್ರು. ಅವತ್ತು ನಾನೇ ಹೇಳಿಸಿದವ ಪಟ್ಟಾಧಿಕಾರದಾಗ, ನಿಮಗೆಲ್ಲ ಊರನವರಿಗಾಗಲಿ ಅವ್ರ ಅಣ್ಣತಮ್ಮರಿಗಾಗಲಿ ಅವತ್ತು ನಾನೇ ಹೇಳಿಸಿದೆ. ಯಾವುದನ್ನು
ನೋಡಪ್ಪ ಇಲ್ಲಿ ತನ ನಿಮ್ಮ ತಮ್ಮ ಆಗಿದ್ದ, ಅಣ್ಣ ಆಗಿದ್ದ, ಏನ್ರಿ ನಿಮ್ಮ ಮಗ ಆಗಿದ್ದ. ಆದ್ರೆ ಇವತ್ತಿನಿಂದ ಈ ನಿಮ್ಮ ಮಗ ಆಗಿರಂದ ಇರಂಗಿಲ್ಲಪ್ಪ, ನಿಮ್ಮ ಪಾಲಿಗೆ ಇವತ್ತು ಸತ್ತು ಬಿಟ್ಟ ತಿಳ್ಕೊಂಡಂದಾಗ ಪಾಪ ತಂದೆ ತಾಯಿನೂ ಕೂಡ ಅಂದ್ರು, ಯಪ್ಪ ಇಲ್ಲಿ ತಾನ ನೀನು ನಮ್ಮ ಮಗ ಆಗಿದ್ದಿ, ಇವತ್ತಿನಿಂದ ನಮ್ಮ ಮಗ ಅಲ್ಲಿ ನೀನು. ಹಾಗಾದ್ರೆ ನೀ ಯಾರ ಮಗ ಆಗ್ಬೇಕಂತ ತಿಳ್ಕೊಂಡು ಕೇಳಿದ್ರ ಇಡೀ ಹತ್ತಿ ಕಣಬಸ ಗ್ರಾಮದ ಸಮಸ್ತ ದೈವದ ಮಗ ಆಗತ್ತೆ ತಿಳ್ಕೊಂಡು ಏನ್ರಿ ಉಡ್ದಾರ ಕಡಿತಾರ. ಉಡ್ದಾರ ಹರಿತಾರೆ ಗೊತ್ತಲ್ಲ ನಿಮಗೆ? ಏನ್ರಿ ಉಡ್ದಾರ ಯಾವಾಗ ಹರಿತಾರೆ ನಮ್ಗೆ? ಉಡ್ದಾರ ಯಾವಾಗ ಹರಿತಾರೆ? ಸತ್ತಾಗ ಹರಿತಾರ. ನೀವು ಅಂತೀರಿಲ್ಲ ಯಾವ್ದಾರ ಒಂದು ಹುಡುಗ ಏನ್ರಿ ಮಾಡಕತ್ತ ನೀನು ಉಡ್ದಾರ ಹರಿಲಿ ಅತ್ತಾವ. ಇಟ್ಟೆಲ್ಲ ಉಡ್ದಾರ ಹರಿಲಿ ತಿಳ್ಕೊಂಡೊಂದು ಪಾಪ ಜೀವಂತ ಇರ್ತಕ್ಕಂಥ ಮಗನನ್ನ ಉಡ್ದಾರ ಹರಿದಿಂದ ಅವತ್ತ ನಿಮಗೆಲ್ಲ ನಿಮ್ಮ ಉಡ್ಯಾಗಿಂದ ಕೊಟ್ಟರು. ಅವತ್ತಿನಿಂದ ಪ್ರಶಾಂತ್ ದೇವರು ಯಾರಾದ್ರ ಹತ್ತಿಕೊಂಡು ಕೇಳಿದ್ರೆ ಹತ್ತಿ ಕಣಬಸದ ಎಲ್ಲ ದೈವದ ಮಗನೇ ಯಾರು ಪ್ರಶಾಂತ್ ದೇವ್ರ ಹತ್ತಿಕೊಂಡು ನೀವೆಲ್ಲ ಉಡ್ಯಾಗ ತೊಗೊಂಡ್ರಿ. ಅವತ್ತು ತೊಗೊಂಡ್ರಿಲ್ಲ ಅವತ್ತು ಉಡ್ಯಾಗ. ಮತ್ತು ಅವ್ರು ಹೆಂಗೆ ನೋಡ್ಕೋತಾರ? ನೀ ಬೇರೆ ಅಲ್ಲ, ಅವ ಶ್ರೀಮಂತನ, ಇವ ಬಡವದನ. ಏನ್ರಿ ನಿನ್ನೆ ಕೇಸು ಮಂದಿದು ವರ್ಣನ ಮಾಡಕತ್ತಿರಲಿಲ್ಲ, ಇಲ್ಲಿ ಚಾಪಿ ಆಸ್ತಿ ತೋರಿಸೋದಕ್ಕೆ ವರ್ಣನ ಮಾಡಕತ್ತಿದ್ರು. ಸ್ವಾಮಿಗಳಿಗೆ ಶ್ರೀಮಂತರು ಅಟ್ಟೆ, ಬಡವ್ರನ್ನ ಅಟ್ಟೆ, ಕೊಡೋವನು ಅಟ್ಟೆ, ಕಸ್ಕೊಂಡು ಹೋಗೋವನು ಅಟ್ಟೆ. ಏನು ಮಠ ಅಂದ್ಕೊಳ್ಳೇನ ಒಂದೇ ಥರದ ಬರ್ತಾರ ಏನ್ರಿ? ಈಗ ಪುರಾಣಕ್ಕೆ ನೀವು ಒಂದೇ ಥರ ಬಂದಿರೇನ್ರಿ? ಕೆಲವು ಮಂದಿ ನಗದು ಕೇಳಕ್ಕೆ ಬಂದವ್ರು ಇರ್ತೀರಿ, ಕೆಲವು ಮಂದಿ ಅಂದ ಆಧ್ಯಾತ್ಮಿಕ ಕೇಳಕ್ಕೆ ಬಂದವ್ರು ಇರ್ತೀರಿ, ಕೆಲವು ಮಂದಿ ಸಂಗೀತ ಕೇಳಕ್ಕೆ ಬಂದವ್ರು ಇರ್ತೀರಿ, ಕೆಲವು ಮಂದಿ ಅಂದ ಪುರಾಣೆ ಕೇಳಕ್ಕೆ ಬಂದವ್ರು ಇರ್ತೀರಿ, ಇನ್ನೊಂದು ಕೆಲವು ಮಂದಿ ಹಳೆ ಬಿಟ್ಟು ಹೊಸ ಒಯ್ಲಕ್ಕೂ ಬಂದಿರ್ತಾರೆ. ಆ ಕಡೆ ನೋಡೋದು ಹಣೆ ಮಾಡೋದು ಮತ್ತು ಅವ್ರಿಗೂ ಬಾ ಅನ್ಬೇಕೇನ? ಹೌದಾ ಇಲ್ಲ? ಮಠ ಅಂದ ಕಾಡ್ರು ಬರ್ತಾರೆ, ಸುಳ್ರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ, ಯಾವ ಜಾತಿಯವ್ರು ಬರ್ತಾರೆ, ಈ ಜಾತಿಯವ್ರು ಬರ್ತಾರೆ. ಮಠ ಅಂದಾಗ ನೋಡ್ರಿ ಯಾವ ತಾರತಮ್ಯ ಇರಂಗಿಲ್ಲ. ನಿಮ್ಮನ್ನು ಒಂದು ಸರಿ ಅಂದ ನಿಮ್ಮನ್ನು ತಂದೆ ತಾಯಿ ಎತ್ತುಕೊಂಡು ಪ್ರಶಾಂತರು ಒಪ್ಕೊಂಡ್ರ ಎತ್ತುಕೊಂಡಂದಾಗ ನೀವೆಲ್ಲರೂ ಅವ್ರ ದೃಷ್ಟಿ ಒಳಗೆ ತಂದೆ ತಾಯಿನ ಕಾಣ್ತೀರಿ, ಹೊರತಾಗಿ ನೀವು ಶ್ರೀಮಂತರು ಬಡವರು ಅನ್ನೋದು ಕಾಣಂಗಿಲ್ಲ. ಅದಕ್ಕಾಗಿ ನೀಟು ಚೆಂದಾಗಿ ಅಂದ ಒಂದಾಗಿ ಕುಂತೀರಿ. ನಮ್ಮಪ್ಪ ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿಯಿಂದ ನೋಡ್ತಾನೆ ತಿಳ್ಕೊಂಡ್ರೆ ನೀವೆಲ್ಲ ಒಂದಾಗಿ ಅಂದ ಕುಂತೀರಿ. ಮನ್ಯಾಗ ಹಿಂಗೆ ಕುಂದಿರ್ತೀರನ್? ಯಾರ್ದಾರು ಬೇಗ್ರಿ ಮನೆ ಏನಮ್ಮ ಕಟ್ಟು ಮನಿತನವಾದ್ರೆ ಅವಂದು ಕುರ್ಚಿ ಹಾಕಿಲ್ಲ, ಹೋಗ್ರು ಬಾಯ ಮಣ್ಣು ಒಂದು ಕಪ್ ಚಹಾ ಕೊಟ್ಟಿಲ್ಲ, ಸೋಫಾ ಸೆಟ್ ಇಲ್ಲ. ಅದ್ರದ್ದು ಹತ್ರ ಮನೆ ಹೋದಕೊಳ್ಳೆ ಚಾಪಿ ಹಾಕ್ಯಾವ ಬೈಕೊತ್ ಬರ್ತಿರಲಿಲ್ಲ. ಇಲ್ಲಿ ಯಾರು ಒಬ್ಬರೇ ಬೈದಿರೇನ್ರಿ? ಯಾರು ಬೈದಿಲ್ಲ. ಇದು ಯಾಕೆ ಬೈದಿಲ್ಲ ತಿಳ್ಕೊಂಡಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಭೂಮಿ ಅಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣಲ್ಲ. ಇದು ಎಂತಿಂಥ ಪುಣ್ಯಾತ್ಮರು ಈ ಭೂಮಿ ಮೇಲಿಂದ ಪಾದ ಇಟ್ಟು ಹೋಗ್ಯಾರ. ಆ ಪಾದ ಸ್ಪರ್ಶದಿಂದ ಪವಿತ್ರವಾಗಿರ್ತಕ್ಕಂಥ ಮಣ್ಣ ನಮ್ಮ ಹಣಿಗೆ ಹಚ್ಕೊಂಡ್ರು ಕೂಡ ಏನ್ರಿ ಪಾಪ ಪರಿಹಾರ ಹಾಕದ ತಿಳ್ಕೊಂಡಂತ ಭಾವನಾದಿಂದ ನೀವೆಲ್ಲರೂ ಕೂಡ ಬಂದು ಕುಂತೀರಿ. ಇದು ಧರ್ಮ ಮಾಡ್ತಕ್ಕಂಥ ಕೆಲಸ ಇದು. ಆದ್ರೆ ರಾಜಕಾರಣ ಹಂಗಲ್ಲ, ರಾಜಕಾರಣದ ಒಡೆದು ಬಿಡ್ತದೆ. ಅದಕ್ಕೆ ನಾವೇನಾಗಬೇಕಾಗ್ಯದ ಅಂದ್ಕೊಂಡು ಕೇಳಿದ್ರೆ ರಾಜಕಾರಣದ ಒಂದು ಕಡೆಗೆಂದ ಇಟ್ಟು ನಾವೆಲ್ಲ ಎದ ಕಡೆಯಿಂದ ಮುಖ ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಧರ್ಮ ಮಾರ್ಗದ ಕಡೆಯಿಂದ ಮುಖ ಮಾಡಿದೀವಿ ಅಂತ ತಿಳ್ಕೊಂಡ್ರೆ ನಾವೆಲ್ಲರೂ ಕೂಡ ಧರ್ಮವಂತರ ಹಾಕಿರಿ. ಮಠದಿಂದ ಸಂಸ್ಕಾರ ಅಂತ ಮಠದಾಗ ಸಿಗ್ತದೆ. ಹೌದಲ್ರಿ? ನಾವು ಮಠದಾಗಿನ ಗಳಿಯ